ಮಧ್ಯಸ್ಥಿಕೆಯಲ್ಲಿ ಶಾಂತಿ ಮಾತುಕತೆ ಫೇಲ್ ಆಗಿಬಿಟ್ಟಿದೆ. ಬಹುತೇಕವಾಗಿ ಶಾಂತಿ ಸಂಧಾನ ಸಭೆಯನ್ನ ಮಾಡೋದಕ್ಕಂತ ಹೇಳೋದ್ರು, ಆದ್ರೆ ವಿಫಲ ಆಯ್ತು. ಮುಂದಿನ ನಡೆ ಏನು ಹಾಗಾದ್ರೆ? ಇರಾನ್ನ ನಡೆ ಒಂದು ಕಡೆ ಆದ್ರೆ ಅಮೆರಿಕದ ನಡೆ ಏನಾಗುತ್ತೆ ಮುಂದೆ ಅಂತ ಹೇಳಿ ನಿಜಕ್ಕೂ ಎಲ್ಲರ ಚಿತ್ತ ಈಗ ಗುರುವಾರ ಬರುವಂತಹ ಸಭೆಯತ್ತ ಅನ್ನುವಾಗ ಇಸ್ಲಾಮಾಬಾದ್ ನೆಲದಲ್ಲಿ ಕುದುರಲಿಲ್ಲ ವಾರ್ ಡೀಲ್. ಹಾರ್ಮುಜ್ ಮೇಲೆ ಹಿಡಿತಕ್ಕೆ ಈಗ ಇರಾನ್ ಕೂಡ ಪಟ್ಟನ್ನ ಹಿಡಿದಿದೆ. ಹೇಗಾದ್ರೂ ಮಾಡಿ ಇರಾನ್ ಅವರು ಕೂಡ ಸಾಕಷ್ಟು ರೀತಿಯಾದಂತಹ ರಣತಂತ್ರವನ್ನ ಹೇಳಿದ್ದಾರೆ. ಅಂದ್ರೆ ಈ ಹಾರ್ಮುಜ್ ಜಲಸಂಧಿಯನ್ನ ನಮ್ಮ ತೆಕ್ಕೆಗೆ ಪಡೆದುಕೊಳ್ಬೇಕು ಅಂತ ಹೇಳಿ ಕೂಡ ಒಂದು ರೀತಿಯಾದಂತಹ ರಣತಂತ್ರವನ್ನ ಹಿಡಿತಾ ಇದ್ರೆ, ಇತ್ತ ಅಮೆರಿಕ ಅವರು ಕೂಡ ಹೇಗಾದ್ರೂ ಮಾಡಿ ಕಬ್ಜಾ ಮಾಡ್ಕೊಂಡೇ ಬಿಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಇರಾನ್ ಬೇಡಿಕೆಗೆ ಅಮೆರಿಕ ಒಂದು ಕಡೆ ಕೊತ ಕುದಿಯುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಪಾಕಿ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಮಾತುಕತೆ ಫೇಲ್ ಆಗಿದೆ. ಇಸ್ಲಾಮಾಬಾದ್ ನೆಲದಲ್ಲಿ ವಾರ್ ಡೀಲ್ ಕುದುರೆತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಹಾರ್ಮುಜ್ ಮೇಲೆ ಹಿಡಿತಕ್ಕೆ ಇರಾನ್ ಈಗ ಹಠ ಸಾಧಿಸ್ತಾ ಇದೆ. ಇರಾನ್ ಬೇಡಿಕೆಗೆ ಅಮೆರಿಕ ಕೊತ ಕೆಂಡ ಕಾರ್ತಾ ಇದೆ. ಮಾತುಕತೆ ನಡುವೆ ಅಮೆರಿಕ ನಿಯೋಗಕ್ಕೆ ಇಸ್ರೇಲ್ ಕರೆ ಮಾಡಿದ್ದಾರೆ. ಇಸ್ರೇಲ್ ಕರೆ ನಂತರ ವರಸೆಯನ್ನ ಬದಲಾಯಿಸ್ಕೊಂಡ್ಬಿಡ್ತಾ ಅಂತ ಹೇಳಿ ಅಮೆರಿಕ ನೋಡಿ. ಇಸ್ರೇಲ್ ಅಧ್ಯಕ್ಷರಾಗಿರುವಂತಹ ನೆತನ್ಯಾಹು, ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕರೆ ಮಾಡಿದ್ರು. ಹಾಗಾದ್ರೆ ಫೇಲ್ ಆಯ್ತಾ ಮಾತುಕತೆ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಮೂಡುತ್ತೆ. ಈ ಶಾಂತಿ ಸಂಧಾನ ಸಭೆ ವಿಫಲವಾದ ನಂತರ ಏನೇನೋ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಯುದ್ಧವನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಈ ಗುರುವಾರ ಮತ್ತೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್. ಮತ್ತೆ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನ ವಹಿಸೋದ್ರಲ್ಲಿ ಡೌಟೇ ಇಲ್ಲ. ಈಗ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಬೇಕು, ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್. ಆದ್ರೆ ಇರಾನ್ ಒಪ್ಕೊಳ್ತಾ ಇಲ್ಲ, ನಾವು ಬಿಟ್ಕೊಡೆ ಮಾತೇ ಇಲ್ಲ ಅಂತ ಹೇಳಿ ಕೂಡ ಈಗ ವಾರ್ನಿಂಗ್ ಕೊಡ್ತಿದ್ದಾರೆ. ಸೊ ಪಾಕಿ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಮಾತುಕತೆ ಏನ್ ಬಿಲ್ಡಪ್ ಕೊಟ್ರು ಪಾಕಿಸ್ತಾನದವರು, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ. ಬಟ್ ಎಲ್ಲ ಒಂದ್ ಕಡೆ ಅನ್ಸಿತ್ತು ಎಲ್ಲವೂ ಸರಿ ಹೋಗುತ್ತೆ. ಯಾಕಂತಂದ್ರೆ ಸತತವಾಗಿ 21 ಗಂಟೆಗಳ ಕಾಲ ನಿರಂತರವಾಗಿ ಸಭೆಯನ್ನ ಮಾಡಿದ್ರು. ಇರಾನ್ ಅವರು ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಕೊಟ್ರು. ಹಾಗೆ ಅಭಿಪ್ರಾಯ ಕೊಟ್ಟಂತಹ ಸಂದರ್ಭದಲ್ಲಿ ಅಂದ್ರೆ ಆಬ್ವಿಯಸ್ಲಿ ಅಮೆರಿಕಾದವರು ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಕೊಟ್ರು. ಇರಾನ್ ಬೇಡಿದಂತಹ ಷರತ್ತುಗಳೇನಿದಾವೆ ಅಮೆರಿಕಾದವರು ಒಪ್ಕೊಳ್ಳಿಲ್ಲ. ಸೊ ಹಾಗಾಗಿ ಈಗ ಇರಾನ್ ಬೇಡಿಕೆಗೆ ಅಮೆರಿಕ ನಾಯಕರು ಕೆಂಡ ಕಾರ್ತಿದ್ದಾರೆ. ಸೊ ಇದೇ ಗುರುವಾರ ಮತ್ತೆ ಸಭೆಯನ್ನ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಒಂದು ಸಭೆಯಲ್ಲಿ ಈ ಒಂದು ಮಾತುಕತೆ ಏನಾದರೂ ಸಕ್ಸಸ್ ಆಗುತ್ತಾ, ವಿಫಲವಾಗುತ್ತಾ, ಮುಂದೆ ಏನು ನಿರ್ಣಯವನ್ನ ತೆಗೆದುಕೊಳ್ತಾರೆ, ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಯುದ್ಧ ಎಷ್ಟು ದಿನ ಮುಂದುವರಿಯುತ್ತೆ ಹೇಗೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯಲ್ಲಿ ಸಾಕಷ್ಟು ಹಡಗುಗಳು ಸಿಲುಕಿ ಹಾಕಿಕೊಂಡಿದ್ದಾವೆ. ಈ ಕಡೆ ಹೋಗೋದಕ್ಕೂ ಆಗ್ತಾ ಇಲ್ಲ, ಆ ಕಡೆ ಬರೋದಕ್ಕೂ ಆಗ್ತಾ ಇಲ್ಲ.